ನಿನ್ನೆ ನೋಡಿರ್ಬೋದು ಟಾಪ್ ಗೇರ್ ಎಂಬ ಒಂದು ಚಟುವಟಿಕೆಯನ್ನ ಕೊಡ್ತಾರೆ. ಅದರಲ್ಲಿ ಟಾಪ್ ಗೇರ್ ಅನ್ನು ಹಾಕಿ ಹನುಮಂತನ ಒಂದು ಫೋಟೋವನ್ನ ಕಟ್ ಮಾಡಿ ಈತ ನಾಟಕವನ್ನ ಮಾಡ್ಕೊಂಡೇ ಇಷ್ಟೊಂದು ದಿವಸ ಬಂದಿರೋದು. ವಂಚಿಸುತ್ತಿದ್ದಾರೆ, ಮುಖವಾಡ ಹಾಕೊಂಡಿದ್ದಾರೆ ಅಂತೆಲ್ಲ ಚೈತ್ರ ಕುಂದಾಪುರ್ ಅವರು ದೊಡ್ಡದಾಗಿರುವಂತಹ ಒಂದು ಭಾಷಣಗಳನ್ನೆಲ್ಲ ಮಾಡ್ತಾ ಹೋಗ್ತಾರೆ. ಆದ್ರೆ ಇದನ್ನೆಲ್ಲ ನೋಡಿದಂತ ವೀಕ್ಷಕರು ತಲೆ ಕೆಡಿಸ್ಕೊಂಡ್ರು. ಅಲ್ಲ, ಹನುಮಂತ ಆದ್ರೂ ಅಷ್ಟಾದ್ರೂ ಒಂದ್ ಸ್ವಲ್ಪ ಗೇಮ್ ಆದ್ರೂ ಆಡ್ಕೊಂಡು ಬಂದಿದ್ದಾರೆ. ಆದ್ರೆ ಚೈತ್ರ ಅವ್ರು ಏನು ಆಡದಲ್ಲ ಸುಮ್ನೆ ಕಿರ್ಚಾಡ್ಕೊಂಡು ಇಲ್ಲಿ ತನಕ ಬಂದಿದ್ದಾರಲ್ಲ, ಯಾವ ರೀತಿ ಹನುಮಂತನಿಗೆ ಈ ರೀತಿ ಎಲ್ಲ ಒಂದು ವಂಚನೆ ಮಾಡ್ತಿದ್ದಾನೆ ಅಂತೆಲ್ಲ ಒಂದು ಆರೋಪವನ್ನ ಮಾಡ್ತಾರೆ. ಖಂಡಿತವಾಗಿಯೂ ಕೂಡ ಇಲ್ಲ, ಹನುಮಂತ ಒಳ್ಳೆ ಹುಡುಗ, ಮುಗ್ಧ ಹುಡುಗ, ಆತ ಇನ್ನೋಸೆಂಟ್ ಇದ್ದಾನೆ. ಸೊ ಹೀಗಾಗಿ ಆತ ಬೇರೆಯವರು ಏನು ಹೇಳಿದ್ರು ಕೂಡ ಹನುಮಂತನ ಮೇಲೆ ಅದು ಎಫೆಕ್ಟ್ ಆಗೋದಿಲ್ಲ. ಹನುಮಂತನಿಗೆ ಜನರ ಸಪೋರ್ಟ್ ಇದೆ ಎಂಬುದು ವೀಕ್ಷಕರ ಅಭಿಪ್ರಾಯ. ಹನುಮಂತ ಮುಖವಾಡ ಹಾಕೊಂಡಿದಾರಂತೆ, ನಾಟಕವನ್ನ ಮಾಡ್ತಿದಾರಂತೆ, ಮತ್ತೆ ಜನರಿಗೆ ಇಲ್ಲಿ ತನಕ ವಂಚಿಸುತ್ತಾನೆ ಬಂದಿದ್ದಾರಂತೆ. ಅದೆಲ್ಲವೂ ಕೂಡ ಶುದ್ಧ ಸುಳ್ಳು ಎಂಬುದು ವೀಕ್ಷಕರ ಅಭಿಪ್ರಾಯ. ವೀಕ್ಷಕರು ತುಂಬಾನೇ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ, ಆದ ಕಾರಣವೇ ಹನುಮಂತ ಇಲ್ಲಿ ತನಕ ಬಂದಿರ್ಬೋದು. ಸೊ ತುಂಬಾ ಜನರಿಗೂ ಕೂಡ ಇಷ್ಟ ಹನುಮಂತ. ಸೊ ಈಗಾಗಲೇ 95 ದಿವಸಗಳು ಕೂಡ ಕಳೆದ, ಇನ್ನಷ್ಟು ಜಾಸ್ತಿ ಮೆಚ್ಚುಗೆಗೆ ಕಾರಣವಾಗ್ತಾ ಇದ್ದಾರೆ. ಹನುಮಂತ ಚೆನ್ನಾಗಿಯೂ ಕೂಡ ಆಡ್ತಾ ಇದ್ದಾರೆ. ನಿಮ್ಗೆ ಅನ್ಸುತ್ತೆ ಈ ವಾರ ತುಂಬಾ ಚೆನ್ನಾಗಿರುತ್ತೆ ಗೇಮ್ಗಳು, ಟಾಸ್ಗಳು ಎಲ್ಲವೂ ಕೂಡ ಇನ್ನೇನು ಫೈನಲ್ ಹತ್ತಿರಕ್ಕೆ ಬಂದಾಗಿದೆ. ನೋಡ್ಬೇಕು ಯಾವ ರೀತಿ ಆಡ್ತಾರೆ ಅಂತ. ಚೈತ್ರ ಕುಂದಾಪುರ ಅವರು ಈ ರೀತಿ ಹನುಮಂತನಿಗೆ ಬೈತಾ ಹೋಗ್ತಾರೆ. ಹನುಮಂತನ ಫೋಟೋವನ್ನ ಕೆಳಗಡೆ ಬಿಸಾಕಿ ಹನುಮಂತ ಈಗಲೇ ಔಟ್ ಆಗ್ಬೇಕು, ಡಿಲೀಟ್ ಆಗ್ಬೇಕು ಒಂದು ಬಿಗ್ ಬಾಸ್ ಮನೆಯಿಂದ ಅಂತ ಕೂಡ ತಿಳಿಸ್ತಾರೆ.